ಸಿದ್ದರಾಮಯ್ಯ ಅವರಿಗೆ ಮುಡಾ ತನಿಖೆಯ ಉರುಳು ಬೀಳುತ್ತಾ ಬೀಳಲ್ವಾ ಅಂತ ಒಂದು ದೊಡ್ಡ ಪ್ರಶ್ನೆ ಇದೆ ಇಲ್ಲಿ. ಆಯಿತು, ಲೋಕಾಯುಕ್ತಗೆ ಕೊಟ್ಟಿದ್ದರು, ಲೋಕಾಯುಕ್ತ ತನಿಖೆಯನ್ನು ಮಾಡಿ ಆಯಿತು. ಲೋಕಾಯುಕ್ತ ಒಂದು ಕಡೆಯಿಂದ ಮುಡಾದಲ್ಲಿ ನಿವೇಶನಗಳ ಹಂಚಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಪರಾತಪರ ಆಗಿದೆ, ಅವ್ಯವಹಾರಗಳಲ್ಲಾಗಿದೆ. ಆದರೆ ನಿವೇಶನಗಳ ಹಂಚಿಕೆ, ಬದಲಿ ನಿವೇಶನಗಳ ಹಂಚಿಕೆ ಅಥವಾ ಜಮೀನು ಕೊಟ್ಟಿದ್ದಕ್ಕೆ ಬದಲಾಗಿ ಮುಡಾದ ಕಡೆಯಿಂದ ಭೂಮಿ ಪಡೆಯುವಂಥ ಪ್ರಕ್ರಿಯೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿಯವರದ್ದಾಗಲಿ, ಅವರ ಪತ್ನಿಯದ್ದಾಗಲಿ ಅಥವಾ ಅವರ ಕುಟುಂಬದ್ದಾಗಲಿ ಹಸ್ತಕ್ಷೇಪವಿದೆ ಎನ್ನುವುದಕ್ಕೆ ಯಾವುದೇ ಸಾಕ್ಷ್ಯಾಧಾರಗಳು ಇಲ್ಲ. ಸೈಟ್ ಅಕ್ರಮ ಆಗಿದೆ, ಅಲ್ಲಿ ಹಂಚಿಕೆಯಲ್ಲಿ ಅಕ್ರಮ ನಡೆದಿದೆ. ಅದಕ್ಕೂ ಸಿದ್ದರಾಮಯ್ಯ ಅವ್ರಿಗಾಗಲಿ ಅವರ ಕುಟುಂಬಕ್ಕಾಗಲಿ ಸಂಬಂಧ ಇಲ್ಲ ಅಂಥೇಳಿ ಲೋಕಾಯುಕ್ತ ಹೇಳಿತ್ತು. CBIಗೆ ಇದೀಗ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಮುಂದುವರೆದ ಭಾಗವಾಗಿ ಮುಡಾ ಕೇಸನ್ನು ಕೊಡಬೇಕಾ ಬೇಡವಾ ಎನ್ನುವುದರ ಬಗ್ಗೆ ಇದೀಗ ವಿಚಾರಣೆ ಆಗ್ತಾ ಇದೆ ಧಾರವಾಡ ಹೈಕೋರ್ಟ್ನಲ್ಲಿ. ಎಷ್ಟು ಗಂಟೆಗಳಿಂದ, ಕಳೆದ 3 ಗಂಟೆಗಳಿಂದಾನು ಕೂಡ CBI ತನಿಖೆಗೆ ಕೊಡಬೇಕು, ಯಾಕೆ ಕೊಡಬಾರದು ಅಂತ ಒಂದು ಕಡೆ ವಾದ ಇದ್ದರೆ, ಕೊಡಬಾರದು ಅವಶ್ಯಕತೆ ಏನಿದೆ ಅಂತ ಇನ್ನೊಂದು ವಾದ ಇಲ್ಲಿ ಶುರುವಾಗಿದೆ. ದೂರುದಾರ ಸ್ನೇಹಮಯಿ ಕೃಷ್ಣ ಸಲ್ಲಿಸಿರ್ತಕ್ಕಂತಹ ಅರ್ಜಿಯ ಮೇರೆಗೆ ವಿಚಾರಣೆ ಮುಂದುವರಿತಾ ಇದೆ. ಇಲ್ಲಿ ಸಾಮಾಜಿಕ ಹೋರಾಟಗಾರ ಸ್ನೇಹಮಯಿ ಪರವಾಗಿ ಮಣಿಂದರ್ ಸಿಂಗ್ ವಾದವನ್ನು ಮಂಡಿಸ್ತಾ ಇದ್ದಾರೆ. CM ಸಿದ್ದರಾಮಯ್ಯ ಅವರ ಪರವಾಗಿ ಹಿರಿಯ ವಕೀಲ ಅಭಿಷೇಕ್ ಮನು ಸಿಂಘ್ವಿ ವಾದವನ್ನು ಮಂಡಿಸ್ತಾ ಇದ್ದಾರೆ. ಸರ್ಕಾರದ ಪರವಾಗಿ ವಿಶೇಷ ಪ್ರತಿನಿಧಿಯಾಗಿ ಆನ್ಲೈನ್ನಲ್ಲಿ ಕಪಿಲ್ ಸಿಬಲ್ ವಾದವನ್ನು ಮಂಡಿಸ್ತಾ ಇದ್ದಾರೆ. ಅಂದರೆ ಯಾಕೆ ಸಿದ್ದರಾಮಯ್ಯನವರ ಈ ಒಂದು ಕೇಸನ್ನು CBIಗೆ ಕೊಡಬಾರದು ಅಂತ ಹೇಳಿ ಇಲ್ಲಿ ಕಪಿಲ್ ಸಿಬಲ್ ವಾದವನ್ನು ಮಂಡಿಸ್ತಾ ಇದ್ದಾರೆ. ನಿವೇಶನದ ಮೂಲ ಮಾಲೀಕ ಜೆ ದೇವರಾಜ್ ಪರವಾಗಿ ವಕೀಲ ದುಷ್ಯಂತ ದವೆ ವಾದವನ್ನು ಮಂಡಿಸ್ತಾ ಇದ್ದಾರೆ. ನಿವೇಶನದ ಓನರ್ ಯಾರಿದ್ರು ಅವ್ರ ಪರವಾಗಿ ದುಷ್ಯಂತ ದವೆ ಇಲ್ಲಿ ವಾದವನ್ನು ಮಂಡಿಸ್ತಾ ಇದ್ದಾರೆ. ಎರಡೂ ಕಡೆಯಿಂದನೂ ಕೂಡ ಪ್ರಬಲವಾದ ಪ್ರತಿವಾದ ಕೇಳಿ ಬರ್ತಾ ಇದೆ. ದೂರುದಾರ ಪರವಾಗಿ ಹಾಗಾದರೆ ಏನಪ್ಪ ವಾದ ಕೇಳಿ ಬರ್ತಾ ಇದೆ ಅಂತ ನೋಡಿದ್ರೆ, ಮಣಿಂದರ್ ಸಿಂಗ್ ವಾದ ಮಾಡ್ತಿರೋದು ಸ್ನೇಹಮಯಿ ಕೃಷ್ಣ ಪರವಾಗಿ ಇವರ ಒಂದು ವಾದ ಇದೆ. ಇಲ್ಲಿ ಮುಡಾ ಪ್ರಕರಣವನ್ನು CBIಗೆ ಕೊಡಲೇಬೇಕು. 141ಕ್ಕಿಂತ ಹೆಚ್ಚಿನ ಫೈಲ್ಗಳು ಇಲ್ಲಿ ಕಾಣೆಯಾಗಿಬಿಟ್ಟಿವೆ, ನಾಪತ್ತೆ ಆಗಿವೆ. ಹೇಗೆ ಸಾಧ್ಯ ಸ್ವಾಮಿ ಇದು? ಅಂದರೆ ಕೇಸನ್ನು ಮುಚ್ಚಾಕೋಕೆ ಅಂತಲೇ ಸ್ಥಳೀಯವಾಗಿರ್ತಕ್ಕಂಥವ್ರು ಶಾಮೀಲಾಗಿ ಇಷ್ಟೊಂದು ಫೈಲ್ಗಳು ಇಲ್ಲದಂತೆ ಮಾಡಿಬಿಟ್ಟಿದ್ದಾರೆ ಎನ್ನುವ ಆಯಾಮದಲ್ಲಿ ಮಣಿಂದರ್ ಸಿಂಗ್ ವಾದವನ್ನು ಮಾಡ್ತಾ ಇದ್ದಾರೆ. ಫೈಲ್ ಯಾಕೆ ನಾಪತ್ತೆ ಆಯಿತು? ಯಾರೂ ತಪ್ಪು ಮಾಡಿಲ್ವಾ? ಯಾರೂ ಇಲ್ಲಿ ಭ್ರಷ್ಟಾಚಾರ ಮಾಡಿಲ್ವಾ? ಯಾರೂ ಪ್ರಭಾವ ಬೀರಿಲ್ವಾ? ಫೈಲ್ಗಳು ಯಾಕೆ ಕಾಣೆಯಾಯಿತು ಅಂತ ಇವರ ಒಂದು ಕ್ವಶನ್ ಇದೆ. ಸುಪ್ರೀಂ ಕೋರ್ಟ್ನ ತೀರ್ಪೊಂದನ್ನು ಕೂಡ ಮಣಿಂದರ್ ಸಿಂಗ್ ಅವರು ಓದಿದ್ದಾರೆ. ಆರೋಪಿ ಸ್ಥಾನದಲ್ಲಿ ಇರುವವರ ವಾದ ಕೇಳಬೇಕು ಅಂತ ಏನಿಲ್ಲ ಸ್ವಾಮಿ. ಆರೋಪಿಯಾದವರು ತನಿಖಾ ಸಂಸ್ಥೆ ಆಯ್ಕೆ ಮಾಡೋಕ್ಕೆ ಬರಲ್ಲ. ಈಗ ಯಾರ ಮೇಲೆ ಒಂದು ಆರೋಪ ಬರುತ್ತೆ, ಇಲ್ಲ ನಾನು ಲೋಕಾಯುಕ್ತ ಮಾತ್ರ ತನಿಖೆ ಕೊಡೋದು, SITಯಿಂದ ಮಾತ್ರ ತನಿಖೆ ಆಗಲಿ, ಇದು CBIಗೆ CIDಗೆಲ್ಲ ಅವಶ್ಯಕತೆ ಇಲ್ಲ ಅಂಥೇಳಿ ಆರೋಪಿ ಸ್ಥಾನದಲ್ಲಿ ಇರ್ತಕ್ಕಂಥವ್ರು ತನಿಖಾ ಸಂಸ್ಥೆ ಯಾವುದನ್ನು ತನಿಖೆ ಮಾಡಬೇಕು ಅಂತ ಆಯ್ಕೆ ಮಾಡೋಕ್ಕೆ ಅವ್ರು ಯಾರು? ದೊಡ್ಡ ದೊಡ್ಡ ರಾಜಕಾರಣಿಗಳ ವಿರುದ್ಧವಾಗಿ ಆರೋಪ ಕೇಳಿ ಬಂದಿದೆ. ಈ ರೀತಿ ಇರಬೇಕಾದ್ರೆ ಇವ್ರಿಗೆ ಬೇಕಾದಂಥ ತನಿಖಾ ಸಂಸ್ಥೆಯನ್ನೇ ಇವರು ತನಿಖೆಗೆ ಅಂತ ಇಟ್ಕೊಂಡ್ರೆ ಪಾರದರ್ಶಕತೆ ಆಗುತ್ತಾ? ಅದು ತನಿಖೆ ನಡೆಯುತ್ತಾ ಆ ರೀತಿಯಲ್ಲಿ? ಆದ್ದರಿಂದ ಇವ್ರಿಗೆ ಆಯ್ಕೆಗೆ ಇದನ್ನು ಕೊಡಲೇಬೇಡಿ. ಇವ್ರು ಯಾರು ತನಿಖಾ ಏಜೆನ್ಸಿಯನ್ನು, ತನಿಖಾ ಸಂಸ್ಥೆಯನ್ನು ಡಿಸೈಡ್ ಮಾಡೋಕ್ಕೆ? CBI ಕೊಟ್ಟುಬಿಡಿ ಅಂತ ಅವರೊಂದು ವಾದ ಇದೆ. ಪಂಜಾಬ್ ಆಗಲಿ, ಗುಜರಾತ್ ಆಗಲಿ ಹಲವು ಕೇಸ್ಗಳಲ್ಲಿ ಈ ಥರ ಆಗಿದೆ. ಕೋರ್ಟ್ಗೆ ಸಮಾಧಾನಕರವೆನಿಸುವ ಸಂಸ್ಥೆಗೆ ತನಿಖೆಗೆ ಕೊಡಬಹುದು. ಅದಕ್ಕೆ ಇವರುಗಳ ಅನುಮತಿಯನ್ನು ಕೇಳ್ತಕ್ಕಂಥ ಅವಶ್ಯಕತೆ ಇಲ್ಲ. ಸ್ಥಳೀಯರ ಪೊಲೀಸರ ಮೇಲೆ ಯಾವುದೇ ನಮಗೆ ಅನುಮಾನ ಇಲ್ಲ. ಇಲ್ಲಿ ಸಾರ್ವಜನಿಕ ಹಿತಾಸಕ್ತಿಯಿಂದ ಕೋರ್ಟ್ ಇದನ್ನು ಪರಿಶೀಲಿಸಬೇಕು. ಮೈಸೂರಲ್ಲಿ ತುಂಬ ಬೆಲೆ ಬಾಳುವ ದುಬಾರಿ ನಿವೇಶನಗಳ ಹಂಚಿಕೆ ಆಗಿಬಿಟ್ಟಿದೆ. ಹೀಗಾಗಿ ಈ ಕೇಸಲ್ಲಿ ಸ್ವತಂತ್ರ ತನಿಖೆ ಅವಶ್ಯಕತೆ ಇದೆ. ಅಸ್ತಿತ್ವವೇ ಇಲ್ಲದಂಥ ಜಮೀನು, ಇವ್ರಿಗೆ ಸಂಬಂಧವೇ ಪಡಲ್ಲ. ಅದು ಆ ಜಮೀನು ತೊಗೊಂಡು ಹೋಗಿ ಇವರು ಪಡ್ಕೊಂಡು ಅದನ್ನು ಮುಡಾ ಕೊಟ್ಟು ಅಲ್ಲಿಂದ ಬದಲಿ ನಿವೇಶನ ಪಡ್ಕೊಂಡಿದ್ದಾರಲ್ಲ, ಹೇಗೆ ಕನ್ವರ್ಷನ್ ಮಾಡಿದ್ದಾರೆ ಅದನ್ನು? ಅಸ್ತಿತ್ವನ ಇಲ್ಲದಿರ್ತಕ್ಕಂಥ ಜಮೀನು, ನಕಲಿ ಕಾಗದ ಪತ್ರಗಳ ಸೃಷ್ಟಿಯಾಗಿದೆ ಅಲ್ಲಿ, ಅದನ್ನು ಭೂ ಪರಿವರ್ತನೆ ಮಾಡಿಕೊಂಡಿದ್ದಾರೆ. ಆ ಲ್ಯಾಂಡನ್ನು ತಗೊಂಡು ಹೋಗಿ ಮುಡಾ ಕೊಟ್ಟು ಮುಡಾಯಿಂದ ಕೋಟಿಗಟ್ಟಲೆ ಬೆಲೆ ಬಾಳುವ ನಿವೇಶನ ಪಡ್ಕೊಂಡಿದ್ದಾರೆ. ನ್ಯಾಯ ಎತ್ತಿ ಹಿಡಿಬೇಕು ಅಂತ ಹೇಳಿದ್ರೆ CBI ತನಿಖೆ ಅನಿವಾರ್ಯ. ಹಾಗಾಗಿ ಇದರಲ್ಲಿ CBI ತನಿಖೆ ಆಗಬೇಕು ಅಂಥೇಳಿ ಅವ್ರು ಹೇಳ್ತಾ ಇದ್ದಾರೆ. ಕ್ಯಾಬಿನೆಟ್ನ ಟಿಪ್ಪಣಿ, ಮುಖ್ಯ ಕಾರ್ಯದರ್ಶಿಗಳ ಟಿಪ್ಪಣಿ ಇದೆ ಇಲ್ಲಿ. 3 ಹಿರಿಯ ಅಧಿಕಾರಿಗಳಿಂದ ಭೂ ಪರಿವರ್ತನೆಗೆ ಅನುಮತಿಯನ್ನು ಪಡೆಯಲಾಗಿದೆ. ಕಾನೂನು ಬಾಹಿರವಾಗಿ ಲ್ಯಾಂಡ್ ಕನ್ವರ್ಷನ್ ಮಾಡಿಸ್ಕೊಂಡಿದ್ದಾರೆ. ಇಲ್ಲಿ ತಾರತಮ್ಯದ ತನಿಖೆ ಯಾವುದೇ ಕಾರಣಕ್ಕೂ ಆಗಬಾರ್ದು ಅಂಥೇಳಿ ಮಣಿಂದರ್ ಸಿಂಗ್ ಒಂದು ಕಡೆ ವಾದವನ್ನು ಮಾಡಿದ್ದಾರೆ ಸ್ನೇಹಮಯಿ ಕೃಷ್ಣ ಪರವಾಗಿ. ದೇವರಾಜು ಪರವಾಗಿ ದುಷ್ಯಂತ ದವೆ ಇವ್ರ ವಾದ ಏನು ಅಂತ ನೋಡಿದ್ರೆ, ನೋಡಿ ಅವ್ರು ಹೇಳ್ತಾರೆ CBI ತನಿಖೆ ಕೊಡ್ತಕ್ಕಂಥ ಅವಶ್ಯಕತೆ ಇಲ್ಲ. ದೇವರಾಜು ವಿರುದ್ಧ ಒಂದೇ ಒಂದು ಕ್ರಿಮಿನಲ್ ಕೇಸ್ ಇದೆಯಾ? ಇಲ್ಲ. ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಕೊಡಬೇಕಾದ್ರೂ ಕೂಡ ದೇವರಾಜು ಅವ್ರ ವಾದವನ್ನು ಕೇಳಿಲ್ಲ. A4 ದೇವರಾಜು ಪರವಾಗಿ ವಕೀಲ ದುಷ್ಯಂತ ದವೆ ಅವರ ವಾದ ಇದು. ಸ್ನೇಹಮಯ ಕೃಷ್ಣ ಪತ್ರಕರ್ತರು, ಸಿನಿಮಾ ನಿರ್ದೇಶಕರು ಆಗಿದ್ದಾರೆ. ಇಷ್ಟೆಲ್ಲ ಬುದ್ಧಿವಂತರಾದರೆ ಮೊದಲೇ ಯಾಕಪ್ಪ ದೂರು ಕೊಡಲಿಲ್ಲ ಇವರು? ಸ್ನೇಹಮಯಿ ತುಂಬ ಲೇಟಾಗಿ ಕಂಪ್ಲೇಂಟ್ ಕೊಟ್ಟಿರೋದು ಯಾಕೆ? ದೂರು ಕೊಡೋದಕ್ಕೆ 15 ವರ್ಷ ತಡ ಆಯಿತು ಇವ್ರಿಗೆ.
ದೂರಲ್ಲಿ CBIಗೆ ಕಂಪ್ಲೇಂಟ್ ಕೊಟ್ಟಿರೋದಾಗಿ ಹೇಳಿದ್ದಾರೆ. ದೂರು ಸ್ವೀಕರಿಸದ ಹಿನ್ನೆಲೆಯಲ್ಲಿ ಕೋರ್ಟ್ಗೆ ಹೋಗಿದ್ದಾನೆ ಅಂತ ಹೇಳಿದ್ದಾರೆ. ದೂರು ದಾಖಲಿಸುವುದಕ್ಕೆ 15 ವರ್ಷದ ವಿಳಂಬ ಯಾಕಾಯಿತು ಅಂತ ಕಾರಣನೇ ಕೊಟ್ಟಿಲ್ಲ ಈ ವ್ಯಕ್ತಿ. CMಗೆ ಮುಜುಗರ ಉಂಟು ಮಾಡಬೇಕು ಅಂತಾನೆ ಕೋರ್ಟ್ಗೆ ಅರ್ಜಿ ಹಾಕ್ಕೊಂಡಿದ್ದಾರೆ ಇವರು. CMಗೆ ಮುಜುಗರ ತರುವ ಸಲುವಾಗಿಯೇ CBI ತನಿಖೆಗೆ ಇವಾಗ ಕೇಳ್ತಾ ಇದ್ದಾರೆ ಇವರು. ಹೈಕೋರ್ಟ್ ಈ ಒಂದು ಕೋರ್ಟ್ ಯಾವುದೇ ಕಾರಣಕ್ಕೂ ಸ್ನೇಹಮಯಿ ಕೃಷ್ಣ ಅರ್ಜಿಯನ್ನು ಪರಿಗಣಿಸಬಾರದು. ಕೆಲವು ಅಂಶಗಳನ್ನು ಮುಚ್ಚಿಟ್ಟುಬಿಟ್ಟು 15 ವರ್ಷ ತಡವಾಗಿ ಸ್ನೇಹಮಯಿ ಕೃಷ್ಣ ಕಂಪ್ಲೇಂಟ್ ಕೊಟ್ಟಿರೋದು ಯಾಕೆ, ಅರ್ಜಿ ಹಾಕಿರೋದು ಯಾಕೆ? ರಾಜ್ಯಪಾಲರ ಆದೇಶ ಇದೆ, ಆದೇಶ ಇದ್ದರೂ ಕೋರ್ಟ್ಗೆ ಹೋಗಿದ್ದಾರೆ ಇವರು ಅಂತ ದುಷ್ಯಂತ ವಿವಾದವನ್ನು ಮಂಡಿಸಿದ್ದಾರೆ. ಇಲ್ಲಿ ಇನ್ನೊಂದು ಕಡೆ ಚೆಕ್ ಮಾಡಿಕೊಂಡಾಗ ಸರ್ಕಾರದ ಪರವ ಕಪಿಲ್ ಸಿಬಲ್ ಹೇಳ್ತಿರೋದೇನು ಅಂದರೆ, ಮುಡಾ ಕೇಸ್ ತನಿಖೆ ಅಂತಿಮ ವರದಿಯನ್ನೇ ಎಲ್ಲಿಯೂ ಸಲ್ಲಿಸಿಲ್ಲ. ಈಗಾಗಲೇ ಅದು ತಪ್ಪು ಅಥವಾ ಸರಿ ಅಂತ ಯಾರು ತೀರ್ಮಾನ ಮಾಡ್ತಾರೆ, ಹೇಗೆ ತೀರ್ಮಾನ ಮಾಡ್ತಾರೆ? ಯಾರಪ್ಪ ಮುಡಾ ಕೇಸ್ಗೆ ಸಂಬಂಧಪಟ್ಟಂತೆ ಅಂತಿಮ ವರದಿ ಕೊಟ್ಟಿರೋದು ಯಾರು ಇಲ್ಲಿವರೆಗೂ? ಇದು ತನಿಖೆ ನಡೀತಾ ಇದೆ. ಅದು ಇದರ ಮಧ್ಯದಲ್ಲಿ ಇದ್ರ ಬಗ್ಗೆ ಮಾತಾಡೋಕ್ಕೆ ಇದು ಸರಿನಾ ತಪ್ಪಾ ಅಂತ ಯಾರು ತೀರ್ಮಾನ ಮಾಡಬೇಕು? ಇದನ್ನು ವರದಿ ಸಲ್ಲಿಕೆ ಆಗದ ಹೊರತು CBIಗೆ ಕೊಡ್ತಕ್ಕಂಥ ಅವಶ್ಯಕತೆ ಇಲ್ಲ. ತನಿಖಾ ವರದಿಯ ಬಗ್ಗೆ ಅತೃಪ್ತಿ ಇದ್ದರೆ, ಒಂದು ವೇಳೆ ಇನ್ವೆಸ್ಟಿಗೇಷನ್ ಎಲ್ಲ ಮಾಡಿ ರಿಪೋರ್ಟ್ ಬಂತು, ಅದ್ರ ಬಗ್ಗೆ ಸಮಾಧಾನ ಇಲ್ಲ ಅಂತ ಹೇಳಿದ್ರೆ ಆಗ CBI ತನಿಖೆಗೆ ಬೇಕಾದರೆ ಮರು ತನಿಖೆಗೆ ಆದೇಶ ಮಾಡಬಹುದಾಗತ್ತೆ. ನಾವು ಲೋಕಾಯುಕ್ತಕ್ಕೆ ತನ್ನದೇ ಆದಂಥ ಒಂದು ವ್ಯಾಪ್ತಿ ಇದೆ. ಹೀಗಿರಬೇಕಾದ್ರೆ ತನಿಖೆ ಮಾಡುವಂತಹ ಅವಕಾಶವನ್ನು ಕೊಡಬೇಕಾಗತ್ತೆ. ಮುಖ್ಯಮಂತ್ರಿಗಳ ಮೇಲೆ ಆರೋಪ ಇದೆ ಅಂತ ಮಾತ್ರಕ್ಕೇ CBI ಕೊಡಬೇಕು ಅಂತ ಹೇಳೋಕ್ಕಾಗತ್ತಾ? ಇದು ಶಾಸನಕ್ಕೆ ವಿರುದ್ಧವಾದ ನಡೆಯಾಗತ್ತೆ. ವರದಿ ಆಧರಿಸಿ ನ್ಯಾಯಾಲಯ CBI ತನಿಖೆಗೆ ಆದೇಶ ಕೊಡೋಕ್ಕೆ ಬರಲ್ಲ. ಕೋರ್ಟ್ ಮರು ತನಿಖೆಗೆ ಆದೇಶ ಮಾಡಬಹುದು. ಆಯ್ತಪ್ಪ, ಲೋಕಾಯುಕ್ತ ತನಿಖೆ ಮಾಡಿದ್ರು, ವರದಿಯನ್ನು ಕೊಟ್ಟರು, ಸಮಾಧಾನಕರವಾಗಿಲ್ಲ ಅಂತ ಹೇಳಿದ್ರೆ ಇನ್ನೊಂದು ಸಲ ತನಿಖೆ ಮಾಡಿ ಅಂತ ಹೇಳಬಹುದೇ ವಿನಃ CBI ತನಿಖೆನೇ ಕೊಟ್ಟುಬಿಡಿ ಅಂತೇಳಿ ಕೋರ್ಟು ಕೂಡ ಹೇಳಕ್ಕೆ ಬರಲ್ಲ ಅಂಥೇಳಿ ಕಪಿಲ್ ಸಿಬಲ್ ವಾದವನ್ನು ಮಂಡಿಸಿದ್ದಾರೆ.